ಸಹಕಾರ ಕಲಿಕೆಯ ಮತ್ತೊಂದು ವಿಡಿಯೋಗೆ ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ರಾಜು ಕೊರ್ಲಳ್ಳಿ. ಯಾರೆಲ್ಲ ಟಿ ಪರೀಕ್ಷೆಯನ್ನು ನಾಳೆ ಬರೆಯೋರಿದ್ದೀರಿ ಅವರೆಲ್ಲರಿಗೂ ಕೂಡ ಮೊದಲನೇದಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ ನಾನು. ಆಲ್ ದಿ ಬೆಸ್ಟ್. ಚೆನ್ನಾಗಿ ನಿಮ್ಮ ಎಲ್ಲ ಪರೀಕ್ಷೆಗಳು ಕೂಡ ಉತ್ತಮವಾಗಿ ಸಾಗಲಿ. ನಾಳೆಯ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿ ಹೆಚ್ಚು ಅಂಕ ಗಳಿಸಲು ನೀವು ಸಮರ್ಥರಾಗಿದ್ದೀರಿ. ಡೆಫಿನೆಟ್ಲಿ ನಿಮ್ಮ ಒಂದು ಈ ವರ್ಷದ ಟಿ ತೇರ್ಗಡೆ ಆಗುತ್ತೆ ಅನ್ನುವಂಥ ಆಶಾಭಾವದೊಂದಿಗೆ ನಾನು ಇವತ್ತೊಂದು ಕ್ವಿಕ್ ರಿವಿಷನ್ ಅನ್ನು ಮಾಡ್ತಾ ಇದ್ದೀನಿ. ಯಾವುದಂದ್ರೆ ಟಿಗೆ ನಮಗೆ ಯಾವ್ದಪ್ಪ ಕಷ್ಟ ಅಂತ ಕೇಳಿದ ತಕ್ಷಣ ಎಲ್ಲರ ಬಾಯಲ್ಲಿ ಬರೋದು ಸೈಕಾಲಜಿ ಸರ್, ಸೈಕಾಲಜಿ. ಹಾಗಿದ್ರೆ ಈ ಸೈಕಾಲಜಿಯನ್ನು ನಾವು ಈಸಿಯಾಗಿ ಕೆಲವೊಂದು ಟಾಪಿಕ್ಗಳಿವೆ, ಆ ಟಾಪಿಕ್ ಅಲ್ಲಿ ಡೆಫಿನೆಟ್ಲಿ ಪ್ರಶ್ನೆಗಳು ಬರ್ತವೆ, ಅವುಗಳು ನಮಗೆ ಗೊಂದಲ ಇವೆ ಅಂತ ಟಾಪಿಕ್ ಅನ್ನ ನಾನು ಕ್ವಿಕ್ ಆಗಿ ಇವತ್ತು ನಿಮಗೆ ಪರಿಚಯ ಮಾಡೋನಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನೋಟಿಫೈ ಆಗಿರಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸಿಇಟಿ, ಜಿಪಿಟಿ ಮತ್ತೆ PSTR, HSTR, PU ಕಾಲೇಜ್ ಎಲ್ಲದಕ್ಕೂ ಸಂಬಂಧಿಸಿರುವಂತಹ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ಬರಲಿವೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಆಗಿದ್ರೆ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಏನಪ್ಪಾ ಅದೇ ನಾನು ಹೇಳ್ದಂಗೆ ಸೈಕಾಲಜಿಯಲ್ಲಿ ಪಿಯಾಜೆ ಏನಿದ್ದಾನೆ ಈ ಮನುಷ್ಯ, ಪಿಯಾಜೆ ಮತ್ತು ನಮ್ಮ ವೈಗೊಟಸ್ಕಿ ಇಬ್ರು ಕೂಡ ಬಹಳ ಇಂಪಾರ್ಟೆಂಟ್. ಇಬ್ರು ಕೂಡ ಜ್ಞಾನಾತ್ಮಕ ಒಂದು ಬೆಳವಣಿಗೆಗೆ ಸಂಬಂಧಿಸಿರುವಂತಹ ಸಿದ್ಧಾಂತಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಪಿಯಾಜೆ ಆತ ವಿವಿಧ ಒಂದು 4 ಹಂತಗಳನ್ನ ಮಾಡಿದ್ದಾನೆ ಜ್ಞಾನಾತ್ಮಕ ಒಂದು ಬೆಳವಣಿಗೆಗೆ. ಆ 4 ಹಂತಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈ ಜ್ಞಾನಾತ್ಮಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆಯನ್ನ ಸೂಚಿಸುವಂಥದ್ದು. ಜ್ಞಾನಾತ್ಮಕ ಬೆಳವಣಿಗೆ ಅಂದ್ರೆ ಇದು ಮೆದುಳಿನ ಕಾರ್ಯ ಚಟುವಟಿಕೆಗೆ ಮತ್ತು ಮಾನಸಿಕ ಪ್ರಕ್ರಿಯೆಗೆ ಸಂಬಂಧಿಸಿರುವಂತದ್ದು ಜ್ಞಾನಾತ್ಮಕ ಬೆಳವಣಿಗೆ. ಆದ್ರೆ ನಾವು ದೈಹಿಕ ಬೆಳವಣಿಗೆ ಅಂತ ಯಾವ್ದು ಕರಿತೀವಿ, ದೇಹದ ಗಾತ್ರ, ತೂಕ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ದೈಹಿಕ ಒಂದು ಬೆಳವಣಿಗೆ ಅಂತ ನಾವು ಪರಿಗಣನೆಗೆ ತಗೊಳ್ತಕ್ಕಂಥದ್ದು. ಓಕೆ, ಈ ಪಿಯಾಜೆ ಸೂಚಿಸಿರುವಂತ ಜ್ಞಾನಾತ್ಮಕ ಬೆಳವಣಿಗೆಯ 4 ಹಂತಗಳನ್ನ ನೋಡಿಲಿ. ಒಂದನೇದು ಸಂವೇದನಗತಿ ಅಂತ, ಎರಡನೇದು ಕಾರ್ಯಪೂರ್ವ ಅಂತ, 3 ಮೂರ್ತ ಕಾರ್ಯಗಳ ಅಂತ, 4 ಔಪಚಾರಿಕ ಕಾರ್ಯಗಳ ಅಂತ. ಹಾಗಿದ್ರೆ ಒಂದನೇದು ಜನನದಿಂದ 2 ವರ್ಷ ಇರ್ತದಂತೆ, ಯಾವುದು ಸಂವೇದನ ಗತಿ ಅಂತ. ಮಗು ಇಲ್ಲಿ ಸಂವೇದನೆ ಅಂದ್ರೆ ಟಚಬಲ್ ಇದರಿಂದ ಫೀಲ್ ಆಗ್ತದೆ, ಸಂವೇದನೆಯನ್ನು ಪಡ್ಕೊಳ್ತದೆ ಅಂತ. ಈ ಕಾರ್ಯಪೂರ್ವ ಅಂತ ನೋಡಿಲಿ 2 ರಿಂದ 4 ವರ್ಷ, 7 ವರ್ಷ ಆಗುತ್ತೆ. ಮೂರ್ತ ಕಾರ್ಯಗಳ ಅಂತ 7 ರಿಂದ 11 ವರ್ಷ. ಔಪಚಾರಿಕಕ್ಕಂತ ಇದು 11 ವರ್ಷ ಮೇಲ್ಪಟ್ಟು ಅಂತಕ್ಕಂಥದ್ದು. ಇಲ್ಲಿ ಎಲ್ಲ ಔಪಚಾರಿಕ ಬೆಳವಣಿಗೆ ಅಂದ್ರೆ ಇಲ್ಲಿ ಆಲ್ರೆಡಿ ಮಗು ಏನ್ ಮಾಡ್ಬಿಡ್ತದ, ಒಂದು ವಿಷಯ ಬಗ್ಗೆ ಆಳವಾದ ಜ್ಞಾನ ಮತ್ತು ವಿಭಿನ್ನ ಯೋಚನಾ ಶಕ್ತಿಯನ್ನ ಹೊಂದಿರ್ತದೆ. ಇಲ್ಲಿ ಆಲೋಚನಾ ಶಕ್ತಿಯನ್ನ, ಯಾವುದೇ ವಿಚಾರವಾಗಿ ಆಲೋಚನಾ ಶಕ್ತಿ, ಅದರ ಬಗ್ಗೆ ತಾರ್ಕಿಕವಾಗಿ ವಿಚಾರಣಾ ಶಕ್ತಿಯನ್ನ ಅದು ಹೊಂದಿದ್ರೆ ಅಲ್ಲಿ ಔಪಚಾರಿಕ ಕಾರ್ಯ ಅಂತ ತಲುಪಿದ್ದಾನೆ ಆ ವ್ಯಕ್ತಿ ಅನ್ನುವಂಥದ್ದು. ಹಾಗಿದ್ರೆ ಅದಕ್ಕೆ ಸಂಬಂಧಿಸಿರುವಂತ ವಿವರಣೆ ಇಲ್ಲಿದೆ, ಸ್ವಲ್ಪ ಕೊಡ್ತೀನಿ ಇವಾಗ ನಾನು. ಓಕೆ, ಇಲ್ಲಿದೆ ನೋಡಿ, ಒಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನ, ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ, ಗಮನಿಸಿ. ಓಕೆ, ಇಲ್ಲಿ ಒಂದು ಪ್ರಶ್ನೆ ಇದೆ, ಗಮನಿಸಿ. ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನ ಪರಿಹರಿಸುತ್ತಿದ್ದಾರೆ. ಹಾಗಾದರೆ ಅವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಅಂತ. ಒಂದು ಪರಿಹಾರ ಸಮಸ್ಯೆಯನ್ನ ಆತ ಬಿಡಿಸ್ತಾ ಇದ್ದಾನೆ, ಈಗಾಗಲೇ ತಾರ್ಕಿಕವಾಗಿ ವಿಚಾರಣಾ ಶಕ್ತಿ ಹೊಂದಿದ್ದಾನೆ. ಅಂದ್ರೆ ನಾನು ಇವಾಗ ತಾನೇ ಹೇಳಿದೆ, ಆತ ಔಪಚಾರಿಕ ಕಾರ್ಯಗಳ ಹಂತದನ್ನ ತಲುಪಿಟ್ಟಿದ್ದಾನೆ. ಹಾಗಿದ್ರೆ ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಇಲ್ಲಿ 4 ಇದರ ನೋಡ್ಬಿಡೋಣ. ಇಲ್ಲಿದೆ ನೋಡಿ, ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ 4 ಹಂತಗಳಿವೆ. ಅದರಲ್ಲಿ ಸಂವೇದನ ಗತಿ ಅಂತ, ಕಾರ್ಯಪೂರ್ವ, ಮೂರ್ತ ಕಾರ್ಯಗಳಂತ ಮತ್ತು ಔಪಚಾರಿಕ ಕಾರ್ಯಗಳಂತ. ಈ ಔಪಚಾರಿಕ ಕಾರ್ಯಗಳ ಅಂತ 11 ವರ್ಷ ಮೇಲ್ಪಟ್ಟಿರ್ತದ. ಇಲ್ಲಿ ಈ ಹಂತದಲ್ಲಿ ವಿಜ್ಞಾನ ಗಣಿತ ಸಮಸ್ಯೆಗಳನ್ನ ವ್ಯವಸ್ಥಿತವಾಗಿ ಪರಿಹರಿಸಬಲ್ಲ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಅಮೂರ್ತವಾಗಿ ಯೋಚಿಸಲು, ತಾರ್ಕಿಕವಾಗಿ ವಿಶ್ಲೇಷಿಸಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಕಲಿತಿರುತ್ತಾರೆ. ವಿದ್ಯಾರ್ಥಿಗಳು ಬೀಜಗಣಿತ, ರಾಸಾಯನಿಕ ಶಾಸ್ತ್ರದಂತಹ ಅಮೂರ್ತ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅವರು ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಇಲ್ಲಿ ಶಕ್ತರಾಗ್ತಾರೆ. ಅಂತ ಒಂದು ಹಂತವನ್ನ ನಾವು ಔಪಚಾರಿಕ ಕಾರ್ಯಗಳಂತ ಹೇಳಿ ಕರಿತಾ ಹೋಗ್ತೇವೆ. ಹಾಗಿದ್ದಾಗ ಇಲ್ಲಿ ಇನ್ನೊಂದು ಸ್ವಲ್ಪ ಓಕೆ, ಇಲ್ಲಿ ಇನ್ನು ಮುಂದುವರೆದಂತೆ ಒಂದಿಷ್ಟು ಅಂಶಗಳನ್ನು ನೋಡಿ, 4 ಹಂತಗಳನ್ನು ತಿಳ್ಕೊಂಡ್ಬಿಡೋಣ. ಇದರ ಮೇಲೆ ಡೆಫಿನೆಟ್ಲಿ ನಮಗೆ ಪ್ರಶ್ನೆಗಳು ಬಂದೇ ಬರ್ತವೆ. ಸಂವೇದನ ಗತಿ ಅಂತ, ಸೊ ಒಂದನೇದು ಸಂವೇದನ ಗತಿ ಅಂತ 0 to 2 ವರ್ಷ. ವಸ್ತುಗಳು ಶಾಶ್ವತ ಎಂಬ ಪರಿಕಲ್ಪನೆಗೆ ಇಂದ್ರಿಯ ಅನುಭವಗಳು ಬೇಕಾಗ್ತವೆ ಮತ್ತು ಗತಿಶೀಲನ ಚಟುವಟಿಕೆಗಳು. ಇಲ್ಲಿ ಟಚ್ ಮಾಡೋದ್ರ ಮುಖಾಂತರವಾಗಿ ಏನಾದ್ರೂ ಟಚ್ ಆದಾಗ ಅಲ್ಲಿ ಏನೋ ಒಂದ್ ಕಡೆ ಅದರಿಂದ ಒಂದು ಸಂವೇದನೆಯನ್ನ ಪಡೆದುಕೊಳ್ಳುವಂತ ಒಂದು ಹಂತ ಏನಿದೆ ಅಲ್ಲ, ಅದನ್ನ ನಾವು ಇಲ್ಲಿ ಸಂವೇದನಾಶೀಲತೆ ಅಂತ ಕರಿತಾ ಹೋಗ್ತೇವೆ. ಅಂದ್ರೆ ಇದು ಟಚಬಲ್ ಮೂಮೆಂಟ್ ಒನ್ಲಿ. ಇಲ್ಲಿ ಎಲ್ಲದನ್ನು ಕೂಡ ಸಂವೇದನೆ ಮೂಲಕ ಮಗು ಅರ್ಥೈಸಿಕೊಳ್ಳೋದಕ್ಕೆ ಶುರು ಮಾಡಿರ್ತದೆ, ಇಲ್ಲಿ ಕೇವಲ 2 ವರ್ಷದ ಒಳಗೆ. ಆಮೇಲೆ ಎರಡನೇದು ನೋಡಿಲಿ, ಕಾರ್ಯಪೂರ್ವ ಅಂತ ಇದೆ. ಈ 2 ರಿಂದ 7 ವರ್ಷ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ವಸ್ತುಗಳ ವರ್ಗೀಕರಣವನ್ನ ಇಲ್ಲಿ ಮಾಡ್ತದೆ. ಇದು ನೇರವಾಗಿ ಕೇಳ್ತದೆ. ಮಗು ಕೆಲವು ಬೇರೆ ಬೇರೆ ಆಧಾರದ ಮೇಲೆ ವಸ್ತುಗಳನ್ನು ವರ್ಗೀಕರಣ ಮಾಡುವಂತ ಶಕ್ತನಾಗಿದ್ದಾನೆ. ಹಾಗಿದ್ರೆ ಇದು ಯಾವ ಹಂತದಲ್ಲಿದ್ದಾನೆ ಅಂದ್ರೆ ಕಾರ್ಯಪೂರ್ವ ಹಂತದಲ್ಲಿದ್ದಾನೆ ಅಂತಕ್ಕಂಥ ನಿಮಗೆ ನೆನಪಿರ್ಬೇಕು. 3ನೇ ನೋಡಿ, ಮೂರ್ತ ಕಾರ್ಯಗಳ ಅಂತ 7 ರಿಂದ 11 ವರ್ಷ. ಇಲ್ಲಿ ನೋಡಿ, ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಮೂಡುವುದು ಮತ್ತು ಮೂರ್ತ ಸಮಸ್ಯೆಗಳಿಗೆ ಈತ ಪರಿಹಾರ ಮತ್ತು ಸ್ಥಾಯಿ ತತ್ವದ ಪರಿಕಲ್ಪನೆ ಇಲ್ಲಿ ಮೂಡಿರ್ತದಂತೆ ಮಗುವಿಗೆ. ಇಲ್ಲಿ ಆಲ್ರೆಡಿ ತಾರ್ಕಿಕವಾಗಿ ಆಲೋಚನಾ ಸಾಮರ್ಥ್ಯವನ್ನ ಸ್ವಲ್ಪ ಬೆಳೆಸ್ಕೊಳ್ತಾನೆ. ಇಲ್ಲಿ ಮೂಡ್ತದ, ಇಲ್ಲೇ ಇದು ಒಂದ್ ಸ್ವಲ್ಪ ಮೂಡ್ತದ ಮತ್ತು ಮೂರ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿತಾನೆ ಅಷ್ಟೇ. ಮೂರ್ತ ಇಲ್ಲಿ ನೋಡಿ, ಅಮೂರ್ತ ಅಲ್ಲ,
ಓನ್ಲಿ ಮೂರ್ತ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡಿಡ್ತಾನೆ. ಅಮೂರ್ತ ಆಲೋಚನೆ ಇನ್ನು ಮೂಡಿರಲ್ಲ ಇಲ್ಲಿ. ಯಾಕಂದ್ರೆ ಅಮೂರ್ತ ಆಲೋಚನೆ ಈ ಔಪಚಾರಿಕ ಅಂತ 4ನೇ ಹಂತಕ್ಕೆ ಬರುತ್ತೆ. ಇಲ್ಲಿ ನೋಡಿ, ತಾರ್ಕಿಕ ಆಲೋಚನೆ ಸಾಮರ್ಥ್ಯ ಸಂಪೂರ್ಣವಾಗಿ ಇಲ್ಲಿ ವಿಕಾಸವಂತದ, ವೈಜ್ಞಾನಿಕ ಚಿಂತನೆ ಮಾಡ್ತಾನೆ, ಅಮೂರ್ತ ಆಲೋಚನಾ ಸಾಮರ್ಥ್ಯದ ವಿಕಾಸ ಇಲ್ಲಿ ಆಗುತ್ತೆ. ಸೊ ಇಷ್ಟು ಈ ಒಂದು ಪಿಯಾಜೆ ಬಗ್ಗೆ ತಿಳ್ಕೊಂಡಿರ್ರಿ. ಓಕೆ, ಇಲ್ಲಿ ಒಂದು ಸ್ವಲ್ಪ ಕಲಿಕಾ ವರ್ಗಾವಣೆಗಳಿವೆ, ಅವು ಕೂಡ ಬಹಳ ಇಂಪಾರ್ಟೆಂಟು. ಧನಾತ್ಮಕ, ಋಣಾತ್ಮಕ, ಶೂನ್ಯ, ಪಾರ್ಶ್ವ ಅಂತ ಒಂದಿಷ್ಟು ಕಲಿಕಾ ವರ್ಗಾವಣೆಗಳು ಬರ್ತವೆ. ಧನಾತ್ಮಕ ಕಲಿಕಾ ವರ್ಗಾವಣೆ ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ಲಿ. ಧನಾತ್ಮಕ ಅಂದ್ರೆ ಪಾಸಿಟಿವ್. ಒಂದು ಯಾವ್ದಾರ ವಿಷಯ ಕಲ್ತಿದೀವಿ ಅಂದ್ರೆ ಅದು ಮತ್ತೊಂದಕ್ಕೆ ಸಹಕಾರಿ ಆಗ್ತಾ ಇದೆ ಅಂದ್ರೆ ಅದು ಧನಾತ್ಮಕ ವರ್ಗಾವಣೆ. ನೋಡ್ಲಿ, ಒಂದು ಕೌಶಲ್ಯವನ್ನ ಕಲಿಯುವುದರಿಂದ ಇನ್ನೊಂದು ಕೌಶಲ್ಯವನ್ನ ಕಲಿಯುವುದು ಸುಲಭವಾಗ್ತದೆ. ನಾವು ಒಂದು ಬೈಕ್ ಹೊಡೆಯೋದನ್ನ, ಸೈಕಲ್ ಹೊಡೆಯೋದನ್ನ ಕಲ್ತಾಗ ಆ ಬ್ಯಾಲೆನ್ಸ್ ಮಾಡೋದು ಸ್ಕೂಟರ್ ಹೊಡೆಯೋದಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಅಂದ್ರೆ ಅದು ಧನಾತ್ಮಕ ಕಲಿಕಾ ವರ್ಗಾವಣೆ ಆಗುತ್ತೆ ಅಲ್ವಾ. ಎರಡನೇದು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂದ್ರೆ ಹಿಂದೇನೋ ಒಂದು ಹಿಂದಿನ ಕಲಿಕೆ ಕಲ್ತಿದ್ವಿ, ಅದು ಹೊಸ ಕಲಿಕೆಗೆ ತೊಂದರೆ ಉಂಟು ಮಾಡಕತ್ತೈತಿ. ಅಂದ್ರೆ ಇಲ್ಲಿ ನಾವು ಒಂದು ಬೈಕ್ ಹೊಡೆಯೋದನ್ನ ಕಲ್ತಿದೀವಿ ಅಥವಾ ನಾವು ಸ್ಕೂಟಿ ಹೊಡೆಯೋದನ್ನ ಕಲ್ತಿದೀವಿ ಅಂತ ಇಟ್ಕೊಳ್ಳಿ. ಸ್ಕೂಟಿ ಹೊಡೆಯೋದನ್ನ ಕಲ್ತು ಈಗ ಗೇರ್ ಬೈಕ್ ಅನ್ನ ಹೊಡೆಯಕ್ ಹೋಗ್ತೀವಿ. ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಆ ಗೇರ್ ಎರಡು ಕೂಡ ಇಲ್ಲಿ ಬ್ರೇಕ್ ಹಾಕಿದ್ರೆ ಅಲ್ಲಿ ನಾವು ಬ್ರೇಕ್ ಅಲ್ಲ, ಒಂದು ಕ್ಲಚ್ ಆಗಿರುತ್ತೆ. ಸೊ ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ನೋಡಿ, ಬೇಕಿದ್ರೆ ನೀವು ಸ್ಕೂಟಿ ಹೊಡೆಯೋದು ಕಲ್ತಿರ್ತಾನಲ್ಲ, ಅವ್ರು ಹೋಗಿ ಗೇರ್ ಬೈಕ್ ಹೊಡೆಯಕ್ ಹೋದಾಗ ಎಲ್ಲ ಒಂದ್ ಕಡೆ ಅದು ತೊಂದರೆ ಉಂಟು ಮಾಡ್ತದ. ಗೇರ್ ಯಾವುದು, ಕ್ಲಚ್ ಯಾವುದು, ಅಥವಾ ಇದು ಯಾವ್ದು, ಬ್ರೇಕ್ ಯಾವುದು, ಕ್ಲಚ್ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ. ಇದು ಈ ರೀತಿ ಋಣಾತ್ಮಕವಾಗಿ ಅದು ತೊಂದರೆ ಮಾಡಕತ್ತೆ ಅಂದ್ರೆ ನಮಗೆ ಋಣಾತ್ಮಕ ಕಲಿಕಾ ವರ್ಗಾವಣೆ ಆಗುತ್ತೆ. ಶೂನ್ಯ ವರ್ಗಾವಣೆ ಅಂದ್ರೆ ಶೂನ್ಯ, ಏನಿಲ್ಲ, ಇಂದಿನ ಕಲಿಕೆ ನಮಗೆ ಹೊಸ ಕಲಿಕೆಗೆ ಯಾವುದು ಪರಿಣಾಮ ಬೀರಕಂತಿಲ್ಲ, ಅದು ಧನಾತ್ಮಕನೂ ಆಗ್ತಾ ಇಲ್ಲ, ಋಣಾತ್ಮಕನೂ ಆಗ್ತಾ ಇಲ್ಲ ಅನ್ನೋದಾದ್ರೆ ಅದಕ್ಕೆ ನಾವು ಶೂನ್ಯ ಕಲಿಕಾ ವರ್ಗಾವಣೆ ಅಂತೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ಕಾರು ಓಡಿಸಲು ಕಲಿತ ವ್ಯಕ್ತಿ ವಿಮಾನ ಓಡಿಸಲು ಕಲಿಯುವುದು, ಅದಕ್ಕೇನು ಸಂಬಂಧ ಇಲ್ಲ. ಕಾರು ಓಡಿಸೋದು ಕಲಿತದ್ದು ಅಲ್ಲೇನು ಪ್ಲಸ್ಸು ಆಗ್ಲಿಲ್ಲ, ಅದು ಮೈನಸ್ಸು ಆಗ್ಲಿಲ್ಲ. ಅನಂತರ ನೋಡಿ, ಪಾರ್ಶ್ವ ವರ್ಗಾವಣೆ, ಶಾಲೆಯಲ್ಲಿ ಪಡೆದ ಜ್ಞಾನ ದೈನಂದಿನ ಜೀವನದಲ್ಲಿ ಬಳಕೆ ಆಗ್ತಾ ಇದೆ. ಶಾಲೆಯಲ್ಲಿ ಕಲ್ತಾನಿವ, ಇಲ್ಲಿ ವಿವರಣೆ ನೋಡ್ರಿ. ಏನಂದ್ರೆ ಶಾಲೆಯಲ್ಲಿ ಗಣಿತ ಕಲ್ತಾನೆ, ಆ ವಿದ್ಯಾರ್ಥಿ ಅಂಗಡಿಯಲ್ಲಿ ಹೋಗಿ ಲೆಕ್ಕ ಹಾಕೋದಕ್ಕೆ ಅದು ಸಹಾಯ ಆಗ್ತದ. ಇಲ್ಲಿ ಕಳೆಯ ಲೆಕ್ಕ ಕಲ್ತಾನೆ, ಅದು ಹೋಗಿ ಒಂದು 10 ರೂಪಾಯಿ ಕೊಟ್ಟು ಒಂದು 5 ರೂಪಾಯಿ ಏನೋ ಪೆಂಪರ್ಮೆಂಟು ಚಾಕ್ಲೇಟ್ ತಗೊಂಡಾನೆ, ಇನ್ನು ಎಷ್ಟು ಉಳಿತು ಅಂದ್ರೆ 5 ರೂಪಾಯಿ ಅಂತ ಅವ್ನು ಹೇಳ್ತಾನಲ್ಲ, ಅದೇ ಪಾರ್ಶ್ವ ವರ್ಗಾವಣೆ ಅಂತ ಕರಿತಾ ಹೋಗ್ತೇವೆ. ಹಾಗಿದ್ರೆ ಮತ್ತೊಂದಿದೆ ಇಲ್ಲಿ, ಕ್ರಮಾನುಗತ ಕಲಿಕಾ ವರ್ಗಾವಣೆ. ಇದು ಒಂದು ಘಟಕದ ಕಲಿಕೆ ಇನ್ನೊಂದು ಘಟಕಕ್ಕೆ ವರ್ಗಾವಣೆ ಆಗ್ತದಂತೆ. ಇಲ್ಲಿ ಉದಾಹರಣೆ ನೋಡಿ, 6ನೇ ತರಗತಿಯಲ್ಲಿ ಸಂವಿಧಾನದ ಪರಿಚಯವನ್ನ ಓದಿದ ಮಗು 7ನೇ ತರಗತಿಯಲ್ಲಿ ಸಂವಿಧಾನದ ಲಕ್ಷಣಗಳನ್ನ ಓದ್ತಾ ಹೋಗ್ತದೆ. ಅಂದ್ರೆ ಅದರ ಮುಂದುವರೆದ ಭಾಗ ಕ್ರಮಾನುಗತ ಕಲಿಕಾ ವರ್ಗಾವಣೆ. ಇದು ಅದನ್ನ ಕಲ್ತ ಮೇಲೆ ಮತ್ತೊಂದು ಸ್ಟೆಪ್ ಕ್ರಮಾನುಗತವಾಗಿ ಏನು ವರ್ಗಾವಣೆ ಆಗ್ತದ ಕಲಿಕೆ, ಅದು ಇಲ್ಲಿ ಈ ಒಂದು ಕ್ರಮಾನುಗತ ಕಲಿಕಾ ವರ್ಗಾವಣೆಗೆ ಸಂಬಂಧಿಸಿರುವಂತದ್ದು. ಇದು ಕೂಡ ರಿಪೀಟೆಡ್ ಕ್ವಶನ್, ಇದನ್ನ ನೆನ್ಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಕಲಿಕಾ ನ್ಯೂನ್ಯತೆಗಳು ಅಂತ ನಾನು ಕರಿತೀನಿ. ಏನಂದ್ರೆ ಕಲಿಕಾ ನ್ಯೂನ್ಯತೆಗಳು ಇವೆ, ಆ ಕಲಿಕಾ ನ್ಯೂನ್ಯತೆಗಳ ಮೇಲೆ ಎವ್ರಿ ಕ್ವಶನ್ಸ್ ಬರ್ತಾ ಇರ್ತವೆ. ಬಹಳ ಮುಖ್ಯವಾಗಿ ಡಿಸ್ಲೆಕ್ಸಿಯಾ ಅಂದ್ರೆ ಓದುವಲ್ಲಿನ ಒಂದು ತೊಂದರೆ ಅಂತ. ಇದು ತುಂಬಾ ಸರಿ IMP ಕ್ವಶನ್ ಇದು, ಯಾಕಂದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಡಿಸ್ಲೆಕ್ಸಿಯಾ. ಡಿಸ್ಗ್ರಾಫಿಯಾ ಅಂದ್ರೆ ಬರವಣಿಗೆ, ಇಲ್ಲಿ ಗ್ರಾಫಿಯಾ ಅಂತ ಇದೆ ನೋಡಿ. ಗ್ರಾಫ್ ಅಂದ ತಕ್ಷಣ ನಾವು ಗ್ರಾಫ್ ಅಂದ್ರೆ ಬರೆಯೋದು ಅಂತಕ್ಕಂಥದ್ದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಡಿಸ್ಗ್ರಾಫಿಯಾ ಅಂದ್ರೆ ಬರೆಯೋದು ಅಂತ ನಮಗೆ ನೆನಪು ಬರ್ತದೆ. ಡಿಸ್ಕ್ಯಾಲ್ಕುಲಿಯಾ, ಕ್ಯಾಲ್ಕುಲೇಟರ್ ಅಂದ್ರೆ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡೋದಕ್ಕೆ ಬಳಸ್ತೀವಿ ನಾವು ಗಣಿತ. ಹಾಗಾಗಿ ಇಲ್ಲಿ ನೋಡಿ, ಗಣಿತದ ಲೆಕ್ಕಾಚಾರಕ್ಕೆ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಡಿಸ್ಕ್ಯಾಲ್ಕುಲಿಯಾ ಅಂತ ತೊಂದರೆ ಹೇಳ್ತೀವಿ, ಆ ನ್ಯೂನ್ಯತೆ ಹೇಳ್ತೀವಿ. ಡಿಸ್ಪಾಸಿಯಾ ಅಂದ್ರೆ ಇದು ಭಾಷೆಯಲ್ಲಿನ ನ್ಯೂನತೆ, ಭಾಷೆಯ ಆತನಲ್ಲಿ ನ್ಯೂನತೆ ಕಂಡು ಬಂದ್ರೆ ಡಿಸ್ಪಾಸಿಯಾ ಆಗುತ್ತೆ. ಮತ್ತೆ ಡಿಸ್ಪ್ರಕ್ಷಿಯಾ ಅಂದ್ರೆ ಇದು ದೈಹಿಕ ಕೌಶಲ್ಯಗಳ ಒಂದು ಕಲಿಕಾ ನ್ಯೂನ್ಯತೆ ಕಂಡು ಬರ್ತದ. ಇನ್ನೊಂದು ನೋಡ್ರಿ, ಡಿಸ್ಪೇಸಿಯಾ ಅಂದ್ರೆ ಭಾಷೆ ಮತ್ತು ಸಂವಹನಕ್ಕೆ ಸಂಬಂಧಿಸಿರುವಂತಹ ಒಂದು ಕಲಿಕಾ ನ್ಯೂನ್ಯತೆ. ಇನ್ನೊಂದು ಇಲ್ಲಿ ನೋಡಿ, ಡಿಸ್ನೋಮಿಯಾ ಅಂತ ಇದೆ. ಈ ಡಿಸ್ನೋಮಿಯಾ ಅಂದ್ರೆ ಪದಗಳನ್ನ ನೆನಪಿಟ್ಟುಕೊಳ್ಳಲು ಅಥವಾ ಆ ಪದಗಳನ್ನ ಕಷ್ಟಪಡುವ ನ್ಯೂನ್ಯತೆ ಬಳಸೋದಕ್ಕೆ, ಅದು ಡಿಸ್ನೋಮಿಯಾ ಆಗುತ್ತೆ. ಇನ್ನೊಂದು ನೋಡ್ರಿ, ಡಿಸ್ಪೋನಿಯಾ ಇದೆ, ಅಂದ್ರೆ ಉಚ್ಚಾರಣಾ ದೋಷ. ಇದು ಫೋನ್ ಅಂತ ನೆನ್ಪಿಟ್ಕೊಂಡ್ಬಿಡಿ, ಫೋನ್ಯಾಗ ತೊದ್ಲ ಬದಲ ಮಾತಾಡ್ತಾನಂದ್ರ ಅವ್ನು ಡಿಸ್ಪೋನಿಯಾ. ಅಂದ್ರೆ ಉಚ್ಚಾರಣಾ ದೋಷ ಏನಿದೆ ಅಲ್ಲ, ಅದು ಡಿಸ್ಪೋನಿಯಾ. ಕ್ಲಟರಿಂಗ್ ಅಂದ್ರೆ ವೇಗವಾಗಿ ಮಾತನಾಡೋದನ್ನ ಕ್ಲಟರಿಂಗ್ ಅಂತ ಕರಿತೀವಿ. ADHD ಅಂದ್ರೆ ಗಮನದ ಕೊರತೆ. ADHD ಅಂದ್ರೆ ಇದು ಗಮನದ ಕೊರತೆ ಅಂತ ನೆನಪಿರ್ಲಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಯಾವ ಮಕ್ಕಳ IQ ಎಷ್ಟಿರುತ್ತೆ ಅಂತಂದು ಇದನ್ನು ಕೂಡ ಬುದ್ಧಿಶಕ್ತಿ ಪ್ರತಿಭಾವಂತ ಮಕ್ಕಳು 120 ಮೇಲ್ಪಟ್ಟಿದ್ರೆ ಅವನು ಪ್ರತಿಭಾವಂತ. ಅತಿ ಬುದ್ಧಿವಂತ 30ರಿಂದ 139 ಬರುತ್ತೆ. ಬುದ್ಧಿವಂತ 120ರಿಂದ 129. ಸರಾಸರಿ ವೇಗಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಹೊಂದಿದೆ 111ರಿಂದ 119 ಅಂತೀವಿ. ಸಾಮಾನ್ಯ ಸರಾಸರಿ ಎಷ್ಟಪ್ಪ ಅಂದ್ರೆ 90 to 110 ಇದನ್ನ ಕೇಳ್ತಾರೆ, ನೆನಪಿರ್ಲಿ. ಸರಾಸರಿ ಕಡಿಮೆ ಅಂದ್ರೆ 80ರಿಂದ 89. ಮಾನಸಿಕ ನ್ಯೂನ್ಯತೆ ಗಡಿ ರೇಖೆಯಲ್ಲಿದ್ದಾನೆ ಅವನು ಅಂದ್ರೆ ಅದು 71ರಿಂದ 79. ಮಾನಸಿಕ ನ್ಯೂನ್ಯತೆ ಅಂದ್ರೆ 70ಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಉಳ್ಳವರು ಅಂತಕ್ಕಂಥದ್ದು ನೆನಪಿರ್ಲಿ.
ಅಂಶಗಳನ್ನು ಇನ್ನೂ ಸ್ವಲ್ಪ ಗಮನಿಸಿ. ಬುದ್ಧಿಶಕ್ತಿ ಪಿತಾಮಹ ಅಂತ ನಾವು ಆಲ್ಫ್ರೆಡ್ ಬ್ರೀನೆನ್ನ ಕರಿತೀವಿ, ಬುದ್ಧಿಶಕ್ತಿ ಸೂಚ್ಯಂಕದ ಪಿತಾಮಹ ಅಂತ ಹೇಳಿ ವಿಲಿಯಂ ಸ್ಟರ್ನ್ ಅನ್ನು ಕರಿತೀವಿ. ಬಿನೆಟ್ ಮತ್ತು ಸೈಮನ್ ಮಾಡ್ತಾರೆ ಮೊದಲ ಬಾರಿಗೆ ಬುದ್ಧಿಶಕ್ತಿ ಮಾಪನಕ್ಕೆ ಒಂದು ಪರೀಕ್ಷೆಯನ್ನು ರೂಪಣೆ ಮಾಡ್ತಾರೆ. ಯಾರು? ಬಿನೆಟ್ ಮತ್ತು ಸೈಮನ್. ಬಿನೆಟ್ ಮತ್ತು ಸೈಮನ್ ಮಾಪನ ಅಂತಕ್ಕಂಥದ್ದು ಯಾವ್ದಂದ್ರೆ ಮಕ್ಕಳ ಬುದ್ಧಿಶಕ್ತಿ ನಾಳೆಗೆ ಬಳಸ್ತಕ್ಕಂಥ ಒಂದು ಮಾಪನ ಆಗಿದೆ. ಮಾನಸಿಕ ವಯಸ್ಸು ಅಂದ್ರೆ ಮಕ್ಕಳ ಬುದ್ಧಿಶಕ್ತಿ ಏನು ಬುದ್ಧಿಶಕ್ತಿ ಇದೆಯಲ್ಲ, ಆ ಬುದ್ಧಿಶಕ್ತಿಯ ಒಂದು ಮಟ್ಟವನ್ನು ಸೂಚಿಸುವಂಥದ್ದು. ದೈಹಿಕ ವಯಸ್ಸು ಮಗು ಜನಿಸಿ ಏನು ವಯಸ್ಸಾಗ್ತದಲ್ಲ, ಆ ಜನ್ಮದಿಂದ ಆಗುವಂತ ವಯಸ್ಸನ್ನ ನಾವು ದೈಹಿಕ ವಯಸ್ಸು ಅಂತ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಗ್ರೇಡ್ ಹುದ್ದೆಗಳು ಇದ್ದಾಗ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಗೊಂದಲವನ್ನ ನಾವು ಆಗಮ ಗೊಂದಲ ಅಂತೀವಿ. ಅಪಗಮ ಗೊಂದಲ ಅಂದ್ರೆ ಒಂದು ಒಳ್ಳೇದಿರುತ್ತೆ, ಒಂದು ಕೆಟ್ಟದಿರುತ್ತೆ, ಅದರಲ್ಲಿ ಯಾವ್ದು ಚೂಸ್ ಮಾಡ್ಲಿ ಅನ್ನುವಂತ ಗೊಂದಲ ಇರುತ್ತಲ್ಲ, ಅದು ಅಪಗಮ ಗೊಂದಲ ಆಗುತ್ತೆ. ಅಪಗಮ ಎರಡೂ ಕೂಡ ಕೆಟ್ಟವಾಗಿರ್ತಕ್ಕಂಥ ಅಂದ್ರೆ ಎರಡೂ ಕೂಡ ನೆಗೆಟಿವ್ ಇರ್ತವೆ. ಆ ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಗೊಂದಲವನ್ನ ಅಪಗಮ ಅಂತೀವಿ. ಹಾಗೂ ಸೈಕಾಲಜಿಯಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದನ್ನ ಭಾವಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಟಿಇಟಿಗಾಗಿ ನಾಳೆ ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ದಾರೆ, ನಿಮಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ, ಕೂಲ್ ಆಗಿ ಇರ್ರಿ, ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ಎಕ್ಸಾಮ್ ಹಾಲಲ್ಲಿ ಹೋಗ್ತಾ ಇದ್ರೆ ಅಂದ್ರೆ ಖುಷಿಯಿಂದ ಹೋಗ್ರಿ, ಡೆಫಿನೆಟ್ಲಿ ಸಕ್ಸಸ್ ನಿಮ್ದಾಗುತ್ತೆ. ಯಾರು ನಗ್ತಾ ಹೋಗ್ತಾರೆ ಅವರು ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಹೋದಾಗ ತುಂಬಾನೇ ಪ್ರಶ್ನೆಗಳಿಗೆ ಉತ್ತರಿಸಲು ಶಕ್ತರಾಗ್ತಾರೆ. ನಾವು ಡೆಫಿನೆಟ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 1-2 ಟಿಇಟಿ ಮಾತ್ರ ನಾವು ಓದ್ಕೊಂಡು ಹೋಗಿದ್ದು. ಇನ್ನು ಮಿಕ್ಕುಳಿದ ಒಂದು 5 ಟಿಇಟಿ ಬರೆದ್ರು ಕೂಡ ನಾವು ಮಿಕ್ಕುಳಿದ ಟಿಇಟಿಯಲ್ಲಿ ನಾವು ಓದ್ಕೊಂಡು ಹೋಗ್ಲೇ ಇಲ್ಲ. ಆದ್ರೂ ಕೂಡ ನಾವು 100+ ಸ್ಕೋರ್ ಆಗಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ನಾವು ಫ್ರೀ ಮೈಂಡೆಡ್ ಹೋಗ್ತಿದ್ವಿ. ಈ ರೀತಿ ಒಂದು ಸ್ವಲ್ಪ ಸ್ಟ್ರಾಟಜಿಯನ್ನ ಬಳಸಿ ಆಯ್ಕೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಹಾಗಾಗಿ ನಾವು ಹೆಚ್ಚು ಅಂಕಗಳನ್ನ ಗಳಿಸಿದ್ವಿ ಅಂತ ಹೇಳ್ತಾ, ಎಲ್ಲ ಒಂದ್ ಕಡೆ ಈ ಒಂದು ಸ್ಟ್ರಾಟಜಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾನು ಒಂದು ವಿಡಿಯೋ ಮಾಡಿದೆ. ಎಲ್ಲರೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ. ನಾಳೆ ನಿಮಗೆ ಒಳ್ಳೆಯದಾಗ್ಲಿ. ನಮಸ್ಕಾರ. ಟಾಟಾ, ಬಾಯ್, ಟೇಕ್ ಕೇರ್.